ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀನು ನನ್ನ ಮಕ್ಕಳಿಂದ ದೂರ ಮಾಡಿ ಅವರನ್ನ ತಪ್ಪಲಿ ಮಾಡಿದೆಯಲ್ಲ, ಆ ಪಾಪದ ಫಲ ಕಣ್. ನಿನ್ನ ಮನೆ ಹೆಣ್ಮಗಳನ್ನ ನನ್ನ ಮನೆ ದೀಪ ಹಚ್ಚಂಗ್ ಮಾಡೋನೆ. ಯಾರು ಇದ್ದೀರಾ ಮನೇಲಿ? ಇಲ್ಲ ಎಲ್ಲ ಸತ್ತೋಗಿದ್ದೀರಾ? ಇಲ್ಲೇ ಇದೀವಿ ರೀ. ಏನ್ ಬೇಕು ಹೇಳಿ. ಹೊರಗಡೆಯಿಂದ ಬಂದ ಗಂಡನಿಗೆ ಕುಡಿಯೋದಕ್ಕೆ ಒಂದು ಲೋಟ ನೀರು ಕೊಡದೇ ಇರೋ ನೀವು ಗರ್ತೀರಾ? ತಂದೆ, ಮಾಯಿಗಾರ ಅತ್ತೆಗೆ ಮಾಯಿಗಾರ ಸೊಸೆ ಅಂತೆ. ಹಂಗೆ ಸಿಕ್ಕಿದ್ದೀರಾ ನೀವು ನನಗೆ? ನೀರು ಕೊಟ್ಟಾಯ್ತಲ್ಲ, ಯಾಕಿನ್ನು ಇಲ್ಲೇ ಇದ್ದೀರಾ? ಪಾಪ ಮಾಡ್ಕೋಬೇಡಿ. ಏನಾಯ್ತು ಅಂತ ಹೇಳಿದ್ರೆ ನಾನೇನಾರ ಮಾಡೋಕ್ಕಾಯ್ತದ ಅಂತ ಹೋಗಿ ನೋಡ್ತೀನಿ. ನಾನಿಲ್ಲಿ ಉಂಡಿದ್ದೆ ಉಗಾದಿ, ನಿಂದಿದ್ದೆ ದೀಪಾವಳಿ ಅಂತಿದ್ರೆ ಅಲ್ಲಿ ಅವಳು ಅಹಂಕಾರದಲ್ಲಿ ತೇಲ್ತಾ ಇದ್ದಾಳೆ. ಅವಳು ಸೊಕ್ಕು ಒಂದಿಷ್ಟು ಕಡಿಮೆ ಆಗಿಲ್ಲ ಕಣೋ ಛತ್ರಿ. ಯಾವುದೇ ಕಾರಣಕ್ಕೂ ಆಚೆ ಬರ್ದೇವ್ರು ಹಾಗೆ ನೋಡ್ಕೋಬೇಕಾಗಿದ್ದು ನಾವು. ಏನಾದರೂ ಆಚೆ ಬಂದ್ಬಿಟ್ರೆ ಊರೆಲ್ಲ ನೆಂಟರಿದ್ರು ಉಣ್ಣಾಕಿಕ್ಕವ್ರು ಒಬ್ಬರೂ ಇಲ್ಲ ಅಂದಂಗಾಗುತ್ತೆ. ಅವಳು ಆಚೆ ಬರಬಾರ್ದು. ದಣಿ, ಯಾರ ಬಗ್ಗೆ ಮಾತಾಡ್ತಿದ್ದೀರ ದಣಿ? ಅವಳು ಅಂದ್ರೆ ಯಾರು ದಣಿ? ಹೊಳೆ ಆ ಶಾರದಾ ಕಣೋ ಛತ್ರಿ. ರೀ, ಯಾವ ಶಾರದಾ? ಆ ಶಾರದನ್ ಬಗ್ಗೆ ಹೇಳಿದ್ದನ್ನ ಇವ್ರೇನಾದ್ರೂ ಕೇಳಿಸ್ಕೊಂಡ್ಬಿಟ್ರ? ಯಾರು? ಇವಾಗ ಮಾತಾಡಿದ್ರಲ್ಲ ರೀ, ಶಾರದಾ ಅಂತೇನೋ. ನಾನಾ? ಹ್ಞೂ ರೀ, ಶಾರದಾ ಅಂತೇನೋ ಮಾತಾಡ್ದಂಗಿತ್ತು. ಅದಕ್ಕೆ ಶಾರದನ್ ಬಗ್ಗೆ ಏನಾದರೂ ಗೊತ್ತಾಯ್ತಾ ಅಂತ. ಓಹೋ, ನತ್ಗೆ ಶಾರದಾ ಅಂತ ಅಂದ್ಕೊಂಡ್ಯಾ? ಯಾವ ದಿಕ್ಕಲ್ಲಿ ನೋಡಿದ್ರು ಮುತ್ಯಾಲ್ ಮರಕ್ಕೆ 3 ಎಲೆ ಅಂದಂಗೆ ಅವಳನ್ನ ಎಲ್ಲೇ ಹುಡ್ಕೊಂಡು ಹೋದ್ರು 3 ಬಿಟ್ಟು ಮನೆಗೆ ಬರಬೇಕು. ಯಾವಾಗ ಎಲ್ಲೇ ಹೋದರೂ ಅದೇ ವಿಷಯ ಕೇಳ್ತಾರೆ ಜನ, ಅದೇ ಮಾತಾಡ್ತಾರೆ. ಊರಿಗೆ ಮನೆಗೆ ಎಂಥ ಕಳಂಕ ತಂದುಬಿಟ್ಲು. ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ. ಅವಳು ದೇವರು ಒಡವೆ ಕದ್ದು ಪೂಜಾರಪ್ಪನ ಜೊತೆ ಓಡೋದ್ಲಲ್ಲ ಅಂತ ಮಾತಾಡಿ ಆಡಿ ಆನ ಮರ್ಯಾದೆ ಎಲ್ಲ ಕಟ್ಟಾಗ್ತಿದ್ದಾರೆ. ಅಂಥದ್ರಲ್ಲಿ ಆ ಹಾಳ್ಗೇಡಿ ಹೆಂಗಸನ್ನ ಹೆಸರಿಟ್ಕೊಂಡು ನನ್ನ ಮುಂದೆ ಬರ್ತಿದೆ ನಮ್ಮಿ. ಏನೋ ನನ್ನನ್ನು ಮದುವೆ ಆಗಿದ್ದಕ್ಕೆ ಎತ್ತಿನ ಮೇಲೆ ಕೂತು ನೊಣ ಬೆಟ್ಟ ಸೇರ್ತು ಅನ್ನಂಗಾಗಿದೆ ನಿಮಗೆ. ಇನ್ನೊಂದು ಸಾರ್ತಿ ಅವಳ ಹೆಸರು ನನ್ನ ಕಿವಿಗೆ ಬೀಳಬಾರ್ದು. ಹೋಗ್ರಿ ಇಲ್ಲಿಂದ. ಏನ್ ಮಾಡ್ತಿರ್ಬೋದು ಇವಾಗ? ಅಣ್ಣ ಅತ್ಕೆನ್ ಕರ್ಕೊಂಡು ಸಿಟಿಗೆ ಹೋಗಿರ್ಬೋದು. ಹ್ಞೂ ಅಕ್ಕ, ನಂಗೂ ಹಂಗೆ ಅನ್ನಿಸ್ತದೆ. ನೆನ್ನೆ ಅದಕ್ಕೆ ತುಂಬಾನೇ ಬೇಜಾರಲ್ಲಿದ್ದಂಗಿತ್ತು, ಅದಕ್ಕೆ ಹೋಗಿರ್ಬೋದು ಅಂತ. ಅಕ್ಕ, ಮೋಸ್ಟ್ಲಿ ಅಣ್ಣ ಅತ್ಗೆನ ರೌಂಡ್ಸ್ ಹಾಕಕ್ಕೆ ಗಾಡಿಲಿ ಕರ್ಕೊಂಡು ಹೋಗಿರ್ಬೋದು. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಏ ಅಕ್ಕ, ಏಕೆ ಕರೆಕ್ಟ್ ಆಗಿ ಹೇಳಿಲ್ವಾ? ನಿನ್ನ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ ಅಲ್ವೇ?
ಯಾವ ಗಂಡ ಹೆಂಡತಿನ ಗಾಡಿಲಿ ಕೂರಿಸ್ಕೊಂಡು ರೌಂಡ್ ಹೊಡಿಯಕ್ಕೆ ಕರ್ಕೊಂಡು ಹೋಗ್ತಾರೆ, ಅದು ಸಿಟಿವರೆಗೂ. ಆಹಾ, ನಿಮ್ಮಂತವ್ರಿಗೆಲ್ಲ ಓದಿ 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 ಅಂತ ಬಡ್ಕೊಂಡ್ರು ಓದ್ದೇನೆ ಕುಂಟೆ ಬಿಲ್ಲೆ ಮರ್ಕೋತಿ ಆಟ ಆಡ್ಕೊಂಡು ಅವಿದ್ಯಾವಂತರಾಗಿ ಉಳ್ಕೋತಿರಲ್ಲ. ನಿಮ್ಮಂತವರಿಂದ ನಮ್ಮಂತ ಎಜುಕೇಟೆಡ್ಗಳಿಗೆ ಅವಮಾನ ಆಗ್ತಾ ಇದೆ. ಅಣ್ಣ ಅತ್ಗೆ ಏಕಾಂತದಲ್ಲಿ ಕಾಲ ಕಳೆಯಕ್ ಹೋಗಿದಾರ ಕಣೆ ಗೂಬೆ. ಹೌದಾ? ಇರ್ಬೋದೇನೋ ಅಲ್ಲ, ಅದೇನೆ ಅಣ್ಣ ಅತ್ಗೆನ ಮಾಲಿಗೆ ಕರ್ಕೊಂಡು ಹೋಗಿರ್ಬೋದು. ಅಲ್ಲಿ ಅವರಿಬ್ರು ಶಾಪಿಂಗ್ ಮಾಡ್ತಿರ್ಬೋದು. ಅಲ್ಲಿ ಅತ್ಗೆ ಅವ್ರಿಗೆ ಏನೇನ್ ಬೇಕು ಎಲ್ಲ ತಗೋತಾರೆ. ಅತ್ಗೆಗಿರೋ ಒಳ್ಳೆ ಮನ್ಸಿಗೆ ಬರೀ ಅವ್ರಿಗೆ ಮಾತ್ರ ಅಲ್ಲ, ಮನೇಲಿ ಇನ್ನೂ 4 ಜನ ತಂಗಿರಿದ್ದಾರೆ, ಅವ್ರಿಗೆ ಇಷ್ಟವಾಗಿರೋದು ಏನಾದ್ರು ತಗೊಬೇಕು ಅಂತ ತಗೊಂಡ್ಬರ್ತಾರೆ. ಹೌದೌದು. ಆಗ ನಮ್ಮಣ್ಣ ಬ್ಯಾಡಪಾರು ಹೋದ್ಕಿಂತ ನಿನ್ ಜೊತೆ ಹೋಗಿ ತಗೊಂಡ್ ಬಂದಿರೋದೇ ಜಾಸ್ತಿ ಆಗೈತೆ ಅಂತಾನೆ. ಆಗ ಅದ್ಕೆ ಅವೆಲ್ಲ ಹೋದ್ ಲೆಕ್ಕ, ಇದು ಹೊಸ ಲೆಕ್ಕ, ಮೊದ್ಲು ಕೊಡ್ಸು ಅಂತಾಳೆ. ಅದೆಲ್ಲ ಕೊಡ್ಸಾದ್ಮೇಲೆ ಅವ್ರು ಹೋಟ್ಲಿಗೆ ಹೋಗ್ತಾರೆ. ಅಲ್ಲಿ ಇಡ್ಲಿ, ವಡೆ, ದೋಸೆ, ಪಾನಿಪುರಿ, ಮಸಾಲ ಪುರಿ, ಐಸ್ ಕ್ರೀಮು, ಜ್ಯೂಸು ಅಂತ ಎಲ್ಲ ತಿಂತಾರೆ. ಅಲ್ಲಿಂದ ಮೂವಿ ನೋಡಕ್ಕೆ ಥಿಯೇಟರ್ಗೆ ಹೋಗಿರ್ತಾರೆ. ಇದೆಲ್ಲ ನಿಜನೇನ್ರಿ? ಮತ್ತಿನ್ನೇನ್ ಸುಳ್ಳ? ಮನೇಲಿ ಸುಳ್ಳು ಹೇಳಿ ಹೋಗಿರೋ ಯಾವ ಪ್ರೇಮಿಗಳು ತಾನೇ ಸುಮ್ನಿರ್ತಾರೆ? ಎಲ್ಲಾ ಪ್ರೇಮಿಗಳು ಮಾಡೋದನ್ನೇ ಇವರು ಮಾಡ್ತಿದ್ದಾರೆ ಅಷ್ಟೇ. ಅಕ್ಕ, ಅತ್ತಿಗೆ ಫೋನ್ ಹಾಕೋಣ, ಏನ್ ಮಾಡ್ತಿರ್ತಾರೆ ಅಂತ ಗೊತ್ತಾಗುತ್ತೆ. ಏನ್ರಿ ಇವಳು ಚಿಕ್ಕೋಳು ಅಂತ ನಮ್ಗಿಂತ ದೊಡ್ಡವ್ರ ತರ ಇರ್ತಾಳೆ. ನ್ಯೂ ಜನರೇಷನ್ ಅಲ್ವಾ, ಅದಕ್ಕೆ. ನಿನ್ ತಲೆ ಜನರೇಷನ್ ಬರಿಯೇ. ಪಾರು, ಆಸ್ಪತ್ರೆ ಕ್ಯಾಂಪ್ ಅಂದಲ್ಲ, ಇಲ್ಲಿ ಕಾಣ್ತಾನೆ ಇಲ್ಲ. ನನಗೋದೇ ಗೊತ್ತಾಗ್ತಿಲ್ಲ ಮಾವ. ನನ್ನ ಫ್ರೆಂಡ್ ಇಲ್ಲೇ ಅಂತ ಹೇಳಿದ್ಲು. ಇರು, ಅವಳಿಗೊಮ್ಮೆ ಕಾಲ್ ಮಾಡಿ ಲೊಕೇಶನ್ ಕಳ್ಸಕ್ಕೆ ಹೇಳ್ತೀನಿ. ಸರಿ. ಎಲ್ರು ಇದೇ ಟೈಮಲ್ಲಿ ಕೈ ಕೊಡ್ತಾರೆ. ಏನಾಯ್ತು ಪಾರು? ಅವಳು ಕಾಲ್ ಪಿಕ್ ಮಾಡ್ತಿಲ್ಲ. ಗಾಬರಿ ಆಗ್ಬೇಡ ಪಾರು, ಸಮಾಧಾನ ಮಾಡ್ಕ. ನೀನು ಹೊಸಿ ಇಲ್ಲೇ ಇರು, ನಾನು ಇಲ್ಲೇ ಏನಾದರೂ ಮೆಡಿಕಲ್ ಕ್ಯಾಂಪ್ ಆಯ್ತಾ ಅಂತ ಹೊಸಿ ವಿಚಾರಿಸ್ಕೊ ಬರ್ತೀನಿ. ಸರಿ ಮಾವ, ಇಲ್ಲೇ ಇರ್ತೀನಿ, ನೀನು ಹೋಗಿ ಬೇಗ ಬಂದ್ಬಿಡು. ಸಿದ್ದು, ದೇವ್ರಿಗಿಂತ ಜಾಸ್ತಿ ನಿನ್ನ ಹೆಸರೇ ಜಪ ಮಾಡಿದ್ದೀನಿ. ಪ್ಲೀಸ್ ಒಂದೇ ಒಂದ್ಸತಿ ಕಾಣಿಸ್ಕೋ. ನನ್ನ ನಂಬು, ನಾನೆಲ್ಲ ನೋಡ್ಕೊತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.